ಪಾಕಿಸ್ತಾನ್ ಸೈನಿಕರ ರೈಲು ಹೈಜಾಕ್ ಆಗಿರುವ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಈ ಹೈಜಾಕ್ ನ ನಂತರ ಬಲೂಚಿಸ್ತಾನ ತುಂಬಾನೇ ರಹಸ್ಯಗಳು ಈಗ ಬಯಲಿಗೆ ಬರ್ತಾ ಇವೆ. ನೀವು ಶಾಕ್ ಆಗುವ ಸಂಗತಿ ಏನಂದ್ರೆ ಬಲೂಚಿಸ್ತಾನ್ಗೆ ಹಾಗೂ ಭಾರತಕ್ಕೆ ಒಂದು ಸಂಬಂಧ ಇದೆ. ಒಂದು ಕಾಲದಲ್ಲಿ ಬಲೂಚಿಸ್ತಾನ್ನ ಒಬ್ಬ ಹಿಂದೂ ರಾಜ ಆಳ್ವಿಕೆ ಮಾಡ್ತಿದ್ದ. ಇರಾನ್ ದೇಶ ಬಲೂಚಿಸ್ತಾನ್ಗೆ ಹಿಂದೆಯಿಂದ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಬಲೂಚಿಸ್ತಾನ್ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲು ಭಾರತದ ರಾ ಸಂಸ್ಥೆಯ ಹಸ್ತ ಕೂಡ ಇದೆಯಂತೆ. ಅದು ಒಂದು ಆರೋಪ ಅಷ್ಟೇ. ಬಲೂಚಿಸ್ತಾನಲ್ಲಿ ವಾಸ ಮಾಡ್ತಿರುವ ಬಹುತೇಕ ಜನರಿಗೆ ಅವರು ಭಾರತದಲ್ಲಿ ವಿಲೀನವಾಗಬೇಕು ಅಂತ ಆಸೆ. ಕೇವಲ ಅದು ಆಸೆ ಅಲ್ಲ, ಅದಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಅವರು ಯುದ್ಧಗಳನ್ನ ಕೂಡ ಮಾಡ್ತಿದ್ದಾರೆ. ಈ ಮಧ್ಯೆ ಬಲೂಚಿಸ್ತಾನಲ್ಲಿ ನಡೀತಾ ಇರುವ ಘಟನೆಗಳಿಂದ ಹೊರಗಡೆ ಬರ್ತಾ ಇರುವ ಕೆಲವು ರಿಪೋರ್ಟ್ಸ್ ಪ್ರಕಾರ ಬಲೂಚಿಸ್ತಾನ್ ಭಾರತದಲ್ಲಿ ವಿಲೀನವಾಗಲು ಸಾಧ್ಯನಾ ಅನ್ನುವ ಚರ್ಚೆಗಳು ಈಗಾಗಲೇ ನಡೀತಾ ಇವೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಮಾರ್ಚ್ 11, 2025ನೇ ದಿನದಂದು ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನ್ಗೆ ಸೇರಿದ ಜಫಾರ್ ಎಕ್ಸ್ಪ್ರೆಸ್ ಅನ್ನ ಹೈಜಾಕ್ ಮಾಡಿರುವ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಆ ಸಮಯದಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ರು. ಬಲೋಚ್ ಏರಿಯಾದಲ್ಲಿ ಈ ರೈಲು ಪ್ರಯಾಣ ಮಾಡ್ತಿದ್ದ ಸಮಯದಲ್ಲಿ ಒಂದೇ ಬಾರಿಗೆ ಬಲೂಚ್ ಲಿಬರೇಷನ್ ಆರ್ಮಿ ರೈಲನ್ನ ನಿಲ್ಲಿಸಿ ಅದರಲ್ಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರನ್ನ ಬಂದಿ ಮಾಡ್ಕೊಂಡ್ರು. ಈ ರೀತಿ ರೈಲನ್ನ ಹೈಜಾಕ್ ಮಾಡಲಾಗುತ್ತೆ. ಆಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಿಂದ ಬಲೂಚಿಸ್ತಾನ್ಗೆ ಸ್ವತಂತ್ರ ಕೊಡಬೇಕು ಅನ್ನೋದೇ ನಮ್ಮ ಮೊಟ್ಟ ಮೊದಲ ಡಿಮ್ಯಾಂಡ್ ಅಂತ ಹೇಳ್ಕೊಂಡಿದೆ. ಆದ್ರೆ ಪಾಕಿಸ್ತಾನ ಅವರನ್ನ ಬಿಡುಗಡೆ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವರು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಈ ಪಾಕಿಸ್ತಾನ ಮಾತ್ರ ಜಾಫರ್ ಎಕ್ಸ್ಪ್ರೆಸ್ ರೈಲಿನ ಹೈಜಾಕ್ ಇಂದ ಭಾರತದ ಹಸ್ತ ಇದೆ ಅಂತ ಆರೋಪ ಮಾಡ್ತಿದೆ. ಆದ್ರೆ ಭಾರತ ಮಾತ್ರ ಪಾಕಿಸ್ತಾನ ಮಾಡ್ತಾ ಇರುವ ಈ ಆರೋಪಗಳನ್ನ ಸುಳ್ಳು ಅಂತ ಹೊಡೆದಾಕ್ತಿದೆ. ಅಷ್ಟೊಕ್ಕಲ್ಲಿ ನಡೆದಿದ್ದು ಏನಂದ್ರೆ ಪಾಕಿಸ್ತಾನದಲ್ಲಿರುವ ಬಲೂಚಿಸ್ತಾನ್ ಪ್ರದೇಶದಲ್ಲಿ ನಡೆದ ಈ ರೈಲು ಹೈಜಾಕ್ ಇಡೀ ಪ್ರಪಂಚವನ್ನೇ ಆಶ್ಚರ್ಯಪಡಿಸ್ತಾ ಇದೆ. ಪ್ರತ್ಯೇಕ ದೇಶ ಬೇಕು ಅಂತ ಕೇಳ್ತಾ ಇರುವ ಈ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನ್ ನಿಂದ ಪೇಶಾವರ್ಗೆ ಹೋಗ್ತಾ ಇರುವ ರೈಲನ್ನ ಹೈಜಾಕ್ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 17 ಸುರಂಗ ಮಾರ್ಗಗಳಿವೆ. ಅದರಲ್ಲಿ 8ನೇ ಸುರಂಗದ ಬಳಿ ರೈಲ್ವೆ ಹಳಿಯನ್ನ ಬ್ಲಾಸ್ಟ್ ಮಾಡಿ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನ ಹೈಜಾಕ್ ಮಾಡಲಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ನಾವೆಲ್ಲ ವಿಮಾನ ಹೈಜಾಕ್ ಗಳ ಬಗ್ಗೆ ಕೇಳಿರ್ತೀವಿ. ಆದ್ರೆ ರೈಲು ಹೈಜಾಕ್ ಅನ್ನ ಮಾತ್ರ ತುಂಬಾನೇ ಅಪರೂಪವಾಗಿ ಮಾತ್ರವೇ ಕೇಳಿರ್ತೀವಿ. ಡೆನ್ಮಾರ್ಕ್ ಹೈಜಾಕ್ ನ ನಂತರ ಒಂದು ರೈಲನ್ನ ಹೈಜಾಕ್ ಮಾಡಿರುವ ಘಟನೆ ಈಗ ಪಾಕಿಸ್ತಾನ್ ನಲ್ಲಿ ನಡೆದಿದೆ. ರೀಸೆಂಟ್ ಆಗಿ ನಡೆದ ಈ ಘಟನೆಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ 240 ಪಾಕಿಸ್ತಾನಿ ಸೈನಿಕರನ್ನ ಬಂದಿ ಮಾಡ್ಕೊಂಡಿದೆ. ಮೊದಲಿಗೆ 100 ಜನ ಪಾಕಿಸ್ತಾನ ಸೈನಿಕರು ನಮ್ಮ ಬಳಿ ಬಂದಿ ಆಗಿದ್ದಾರೆ ಅಂತ ಹೇಳ್ಕೊಂಡಿತ್ತು. ಆದ್ರೆ ಈಗ 240 ಜನರನ್ನ ಬಂದಿ ಮಾಡ್ಕೊಂಡಿದೀವಿ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಪಾಕಿಸ್ತಾನ ಆರ್ಮಿ ಮಾತ್ರ ಬಲೂಚ್ ರೆಬೆಲ್ಸ್ ಮೇಲೆ ತಮ್ಮ ಸೇನೆ ಮೇಲ್ಕೈಯನ್ನ ಸಾಧಿಸಿದೆ ಅಂತ ಹೇಳ್ಕೊಂಡಿದೆ. ಆದ್ರೆ ನಿಜ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಈ ವಿಷಯದ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದೆ ಬಲೂಚ್ ಆರ್ಮಿ. ಅಷ್ಟೇ ಅಲ್ಲ, PLA ಫೈಟರ್ಸ್ ಹಾಗೂ ಪಾಕ್ ಸೈನಿಕರನ್ನ ವಿಚಾರಣೆ ಮಾಡ್ತಿರುವ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಬಲೂಚ್ ಆರ್ಮಿ ಶೇರ್ ಮಾಡ್ಕೊಂಡಿದೆ. ತನ್ನ ಸೇನೆಯಲ್ಲಿರುವ ಅಧಿಕಾರಿಗಳನ್ನೇ ರಕ್ಷಣೆ ಮಾಡ್ಕೊಳ್ಳಲಾಗದ ಈ ಪಾಕ್ ಆರ್ಮಿ ಇನ್ನು ಅವರ ಪ್ರಜೆಗಳನ್ನ ಏನ್ ಕಾಪಾಡುತ್ತೋ ಅಂತ ಕೆಲವರು ಗೇಲಿ ಮಾಡ್ತಿದ್ದಾರೆ. ಒಂದು ಬಾರಿ ಈ ಮ್ಯಾಪ್ ಅನ್ನ ನೋಡಿದ್ರೆ ರೆಡ್ ಕಲರ್ ನಲ್ಲಿ ಹಾಗೂ ಗ್ರೀನ್ ಕಲರ್ ನಲ್ಲಿ ಹೈಲೈಟ್ ಮಾಡಲಾಗಿದೆ. ಅದರಲ್ಲಿ ಗ್ರೀನ್ ಪಾಕಿಸ್ತಾನ, ರೆಡ್ ಪಾಕಿಸ್ತಾನದ ಒಳಗಡೆ ಇರುವ ಬಲೂಚಿಸ್ತಾನ್. ಈ ಬಲೂಚಿಸ್ತಾನ್ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ದಕ್ಷಿಣ ಪ್ರಾಂತ್ಯ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಪಾಕಿಸ್ತಾನ ಭಾರತದಲ್ಲಿ ಇದ್ದಾಗ ಬಲೂಚಿಸ್ತಾನ್ ಕೂಡ ಭಾರತಕ್ಕೆ ಸೇರಿತ್ತು. ಆದ್ರೆ ಭಾರತದಿಂದ ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಬಲೂಚಿಸ್ತಾನ್ ಅನ್ನೋದು ಪಾಕಿಸ್ತಾನಕ್ಕೆ ಸೇರುತ್ತೆ. ಆದ್ರೆ ಈಗ ಮತ್ತೆ ಬಲೂಚಿಸ್ತಾನ್ ಭಾರತದೊಳಗೆ ಸೇರುವ ಅವಕಾಶ ಇದೆಯಾ ಅಂದ್ರೆ ಹೌದು ಅನ್ನುವ ಉತ್ತರಗಳೇ ಕೇಳಿ ಬರ್ತಾ ಇವೆ. ಆದ್ರೆ ಅದು ಅಷ್ಟೊಂದು ಸುಲಭ ಏನೂ ಅಲ್ಲ. ಪ್ರಸ್ತುತ ಪಾಕಿಸ್ತಾನಲ್ಲಿ ಒಂದು ಮುಖ್ಯವಾದ ಭಾಗವಾಗಿರುವ ಬಲೂಚಿಸ್ತಾನ್ ಈಗ ಭಾರತದಲ್ಲಿ ಸೇರ್ಬೇಕು ಅಂತ ಅನ್ಕೊಳ್ತಾ ಇದೆ. ಆದ್ರೆ ಬಲೂಚಿಸ್ತಾನ ಚರಿತ್ರೆಯನ್ನ ನೋಡಿದ್ರೆ ಬಲೂಚಿಸ್ತಾನ ಚರಿತ್ರೆ ತುಂಬಾನೇ ಪುರಾತನವಾಗಿದೆ. 1840ನೇ ವರ್ಷದಲ್ಲಿ ಭಾರತದ ಮೊಘಲ್ ರಾಜ ಬಾಬರ್ನ ಮಗ ಬಿಹಾರಿಗೆ ಸೇರಿದ ರಾಜನನ್ನ ಯುದ್ಧದಲ್ಲಿ ಸೋಲಿಸ್ತಾನೆ. ಇದರಿಂದ ಅವನು ಇರಾನ್ಗೆ ಹೊರಟೋಗ್ತಾನೆ. 1840ನೇ ಇಸವಿಯಲ್ಲಿ ಶೇರ್ ಶಾ ಸತ್ತು ಹೋಗ್ತಾನೆ. ಇದರಿಂದ ಇದೇ ಸರಿಯಾದ ಸಮಯ ಅಂದ್ಕೊಂಡು ಮತ್ತೆ ಭಾರತಕ್ಕೆ ಅವನು ಮರಳಿ ಬರ್ತಾನೆ. ಆಗ ಬಲೂಚಿಸ್ತಾನ್ ಅವರ ಜೊತೆ ಸೇರ್ಕೊಂಡು ಹೋಮಿಯೋನ್ ದಿಲ್ಲಿಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಈ ರೀತಿ ನಿಧಾನಕ್ಕೆ ತನ್ನ ರಾಜ್ಯವನ್ನ ವಿಸ್ತರಿಸಿಕೊಳ್ತಾನೆ. ಆದ್ರೆ ಇದ್ದಕ್ಕಿದ್ದಾಗೆ ಬಲೂಚಿಸ್ತಾನ ಪ್ರಜೆಗಳು ಅವನ ವಿರುದ್ಧ ತಿರುಗಿ ಬೀಳ್ತಾರೆ. ಆಗಿನಿಂದ ಬಲೂಚಿಸ್ತಾನ್ ಅನ್ನೋದು ಹಿಂದೂ ರಾಜನ ಕೈಯಲ್ಲಿತ್ತು. ಹಿಂದೂಸ್ತಾನ್ ನಲ್ಲಿ ಮೊಘಲ್ ರಾಜರ ಆಳ್ವಿಕೆ ಇರೋವರೆಗೂ ಬಲೂಚ್ ಪ್ರಜೆಗಳ ಜೊತೆಗೆ ಒಂದು ಒಳ್ಳೆ ಸ್ನೇಹ ಸಂಬಂಧವನ್ನ ಮಾಡ್ಕೊಂಡಿದ್ರು. ಆದ್ರೆ ಕೆಲವು ದಿನಗಳ ನಂತರ ಬಲೂಚಿಸ್ತಾನ್ ನಲ್ಲಿರುವ ಒಂದು ಪ್ರದೇಶದಲ್ಲಿ ಸೇವಾ ವಂಶಕ್ಕೆ ಸೇರಿದವರ ಪಾಲನೆ ಶುರುವಾಗುತ್ತೆ. ಅವರನ್ನ ಕೂಡ ಹಿಂದೂ ವಂಶಕ್ಕೆ ಸೇರಿದವರು ಎಂದು ಹೇಳಲಾಗುತ್ತೆ. ಈ ರೀತಿ ಬಲೂಚಿಸ್ತಾನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ವಾಸ ಮಾಡ್ತಾ ಇದ್ರು. ಬಲೂಚಿಸ್ತಾನ್ ಅನ್ನೋದು ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಏಷ್ಯಾದಲ್ಲಿ ಬರುತ್ತೆ. ಬಲೂಚಿಸ್ತಾನ್ ಪುರಾತನ ಕಾಲದಿಂದಲೂ ವ್ಯಾಪಾರಗಳಿಗೆ ಹಾಗೂ ಸೇನೆ ಕೆಲಸಗಳಿಗೆ ಇದು ಕೇಂದ್ರ ಬಿಂದು ಆಗಿತ್ತು. ಭಾರತದಲ್ಲಿ ಬ್ರಿಟಿಷ್ ಪಾಲನೆ ಇದ್ದಾಗ ಬಲೂಚಿಸ್ತಾನ್ ಪೂರ್ತಿಯಾಗಿ ಭಾರತದ ಪಾಲಾಗಿತ್ತು. ಆಗ ಬ್ರಿಟಿಷ್ ಬಲೂಚಿಸ್ತಾನ್ ಅಂತ ಕರೆಯಲಾಗಿತ್ತು. ಆ ನಂತರ 1947ರಲ್ಲಿ ಭಾರತಕ್ಕೆ
ಸ್ವತಂತ್ರ ಬರುತ್ತೆ. ಆಗ ಬಲೂಚಿಸ್ತಾನ್ ಬಳಿ 3 ಆಪ್ಷನ್ ಇದ್ವು. ಮೊದಲನೇ ಆಪ್ಷನ್ ಭಾರತದಲ್ಲಿ ಪೂರ್ತಿಯಾಗಿ ವಿಲೀನವಾಗೋದು, ಎರಡನೇ ಆಪ್ಷನ್ ಸಪರೇಟ್ ದೇಶವಾಗೋದು, ಇಲ್ಲ ಪಾಕಿಸ್ತಾನದಲ್ಲಿ ವಿಲೀನವಾಗೋದು. ಮೊದಲಿಗೆ ಬಲೂಚಿಸ್ತಾನ್ ಒಂದು ಸಪರೇಟ್ ದೇಶವಾಗುತ್ತೆ ಅಂತ ಹೇಳ್ಕೊಂಡಿತ್ತು. ಇದ್ರ ಬಗ್ಗೆ ಜವಾಹರ್ಲಾಲ್ ನೆಹರು ಅವರ ಬಳಿ ಚರ್ಚೆಗಳನ್ನ ಕೂಡ ನಡೆಸಿದ್ರು. ಆಮೇಲೆ ಬಲೂಚಿಸ್ತಾನನ್ನ ಭಾರತದಲ್ಲಿ ಸೇರಿಸುವ ಯೋಚನೆ ಅವರು ಮಾಡ್ತಾರೆ. ಇಲ್ಲೇ ಅತಿ ದೊಡ್ಡ ಸಮಸ್ಯೆ ಬರುತ್ತೆ. ಬಲೂಚಿಸ್ತಾನ್ ಭಾರತದಲ್ಲಿ ಸೇರುವ ವಿಷಯದ ಬಗ್ಗೆ ನೆಹರು ಹಾಗೂ ಪಾಟೀಲ್ ಅವರು ಅಷ್ಟೊಂದು ಆಸಕ್ತಿಯನ್ನು ತೋರಿಸೋದಿಲ್ಲ. ಯಾಕಂದ್ರೆ ಬಲೂಚಿಸ್ತಾನ್ ಅನ್ನೋದು ಭಾರತದಲ್ಲಿ ಸೇರ್ಕೊಂಡ್ರು ಕೂಡ ಅದು ಪೂರ್ತಿಯಾಗಿ ಸೇರಲು ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಭಾರತ ಮತ್ತು ಬಲೂಚಿಸ್ತಾನ ಮಧ್ಯೆ ಪಾಕಿಸ್ತಾನದ ಭೂಭಾಗ ಇದೆ. ಈ ರೀತಿ ಹಲವಾರು ಸಮಸ್ಯೆಗಳು ಇದ್ದಿದ್ರಿಂದ ಬಲೂಚಿಸ್ತಾನ್ ಭಾರತದ ಜೊತೆ ಸೇರ್ಕೊಳ್ಳೋದಕ್ಕೆ ಭಾರತ ತಿರಸ್ಕರಿಸುತ್ತೆ. ಆ ನಂತರ ಚರಿತ್ರೆ ಅನ್ನೋದು ಪೂರ್ತಿಯಾಗಿ ಬದಲಾಗುತ್ತೆ. ಭಾರತ ಬಲೂಚಿಸ್ತಾನನ್ನ ತಿರಸ್ಕರಿಸಿದ ನಂತರ ಬಲೂಚಿಸ್ತಾನ ಒಂದು ಸ್ವತಂತ್ರ ದೇಶವಾಗುತ್ತೆ. ಆದ್ರೆ ತುಂಬಾ ದಿನಗಳ ಕಾಲ ಸ್ವತಂತ್ರವಾಗಿರಲು ಸಾಧ್ಯವಾಗುವುದಿಲ್ಲ. 1948ರಲ್ಲಿ ಪಾಕಿಸ್ತಾನ ಸೈನಿಕರು ಬಲೂಚಿಸ್ತಾನ್ ಮೇಲೆ ಯುದ್ಧವನ್ನ ಮಾಡಲು ಸಿದ್ಧವಾಗ್ತಾರೆ. ಆ ಸಮಯದಲ್ಲಿ ಬಲೂಚಿಸ್ತಾನ ನವಾಬ ಪಾಕಿಸ್ತಾನ ಜೊತೆಗೆ ಸೇರ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ. ಪಾಕಿಸ್ತಾನವರು ಬಲೂಚಿಸ್ತಾನ್ ತಮ್ಮ ಜೊತೆಗೆ ಸೇರಬೇಕು ಅಂತ ಆದೇಶ ಮಾಡುತ್ತೆ. ಆದ್ರೆ ಬಲೂಚಿಸ್ತಾನ ಪ್ರಜೆಗಳು ಮಾತ್ರ ಪಾಕಿಸ್ತಾನದ ಜೊತೆಗೆ ಸೇರಲು ಯಾವುದೇ ಕಾರಣಕ್ಕೂ ಅವರು ಒಪ್ಪೋದಿಲ್ಲ. 1948, 1958, 1973 ಹಾಗೂ 2004ನೇ ಇಸವಿಯಲ್ಲಿ ಕೂಡ ಬಲೂಚಿಸ್ತಾನ ಪ್ರಜೆಗಳು ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ತಾರೆ. ಯಾಕಂದ್ರೆ ಬಲೂಚಿಸ್ತಾನ ಪ್ರಜೆಗಳಿಗೆ ಪಾಕಿಸ್ತಾನ ಜೊತೆ ಸೇರಲು ಮೊದಲಿಂದಾನು ಇಷ್ಟವಿಲ್ಲ. ರಾಜಕೀಯವಾಗಿ ಪಾಕಿಸ್ತಾನಲ್ಲಿ ವಿಲೀನವಾಗಿದ್ರು ಕೂಡ ಪ್ರಜೆಗಳು ಅದರ ವಿರುದ್ಧವಾಗಿ ಈಗಲೂ ಕೂಡ ಹೋರಾಟಗಳನ್ನ ಮಾಡ್ತಿದ್ದಾರೆ. ಇನ್ನು ಆಗಿನಿಂದ ನಡೀತಾ ಇರುವ ಹೋರಾಟಗಳು ಈಗ ಮತ್ತಷ್ಟು ಹೆಚ್ಚಾಗಿವೆ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಿದೆ. CPS ಅಂದ್ರೆ ಚೈನಾ ಹಾಗೂ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ನಲ್ಲಿ ಬಲೂಚಿಸ್ತಾನ್ ನಲ್ಲಿರುವ ಗ್ಯಾದರ್ ಪೋರ್ಟ್ ಅನ್ನ ಆಕ್ರಮಣ ಮಾಡಬೇಕು ಅಂತ ಚೈನಾ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ತಾ ಇದೆ. ಬಲೂಚಿಸ್ತಾನ್ಗೆ ಸ್ವತಂತ್ರ ಬಂದ್ರೆ ಭಾರತಕ್ಕೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಲೂಚಿಸ್ತಾನ್ಗೆ ಸ್ವಾತಂತ್ರ್ಯವನ್ನ ಕೊಟ್ರೆ ಪಾಕಿಸ್ತಾನ್ ರಾಜಕೀಯವಾಗಿ ತುಂಬಾನೇ ವೀಕ್ ಆಗುತ್ತೆ. ಬಲೂಚಿಸ್ತಾನ್ ಈಗಲೂ ಕೂಡ ಭಾರತವನ್ನ ಸಹಾಯ ಕೇಳ್ತಾ ಇದೆ. ಭಾರತದ ಜೊತೆಗೆ ಅವರು ವಿಲೀನವಾಗಲು ಸಿದ್ಧವಾಗಿದ್ದಾರೆ. ಆದ್ರೆ ಭಾರತ ಮಾತ್ರ ಇದಕ್ಕೆ ಸಿದ್ಧವಾಗಿದೆಯಾ ಇಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಒಂದು ವೇಳೆ 1947ರಲ್ಲಿ ಬಲೂಚಿಸ್ತಾನ್ ಭಾರತದಲ್ಲಿ ಸೇರ್ಕೊಂಡಿದ್ರೆ ಈಗ ದಕ್ಷಿಣ ಏಷ್ಯಾದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ವಿಭಿನ್ನವಾಗಿ ಇರ್ತಾ ಇತ್ತು. ಯಾಕಂದ್ರೆ ಬಲೂಚಿಸ್ತಾನ್ ಅನ್ನೋದು ಖನಿಜಗಳಿಂದ ತುಂಬಿರುವ ಶ್ರೀಮಂತ ಪ್ರದೇಶ. ಬಲೂಚಿಸ್ತಾನ್ ನಲ್ಲಿರುವ ನ್ಯಾಚುರಲ್ ಗ್ಯಾಸ್, ಕಲ್ಲಿದ್ದಲು, ಬಂಗಾರ, ಯುರೇನಿಯಂ ಅಂತಹ ಖನಿಜಗಳು ದೊಡ್ಡ ಮಟ್ಟದಲ್ಲಿ ಇದಾವೆ. ಅಷ್ಟೇ ಅಲ್ಲದೆ ಬಲೂಚಿಸ್ತಾನ್ ನಲ್ಲಿರುವ ಗ್ಯಾದರ್ ಪೋರ್ಟ್ ಅನ್ನೋದು ನಾವಿ ಸೈನಿಕರಿಗೆ ಒಂದು ಇಂಪಾರ್ಟೆಂಟ್ ಆದ ಪ್ರದೇಶ. ಒಂದು ವೇಳೆ ಬಲೂಚಿಸ್ತಾನ್ ಮುಂದೆ ಭಾರತದಲ್ಲಿ ವಿಲೀನವಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿರೋಧಗಳು ಬರುತ್ತೆ. ಮೊಟ್ಟ ಮೊದಲಿಗೆ ಚೈನಾ ಇದಕ್ಕೆ ವಿರೋಧವನ್ನ ತೋರಿಸುತ್ತೆ. ಯಾಕಂದ್ರೆ ಬಲೂಚಿಸ್ತಾನ್ ಭಾರತದಲ್ಲಿ ವಿಲೀನವಾದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ ಅನ್ನೋದು ಪೂರ್ತಿಯಾಗಿ ನಿಂತೋಗುತ್ತೆ. ಅಷ್ಟೇ ಅಲ್ಲದೆ ಬಲೂಚಿಸ್ತಾನ್ ಹಾಗೂ ಪಾಕಿಸ್ತಾನ್ ನಡುವೆ ಯುದ್ಧ ಬರೋದಕ್ಕೆ ಭಾರತವೇ ಮುಖ್ಯ ಕಾರಣ ಅಂತ ದೊಡ್ಡ ಮಟ್ಟದಲ್ಲಿ ವಿರೋಧಗಳು ಕೂಡ ಬರಬಹುದು. ಈ ವಿಷಯದಲ್ಲಿ ಯಾವ ದೇಶಗಳು ನಮ್ಗೆ ಸಪೋರ್ಟ್ ಆಗಿ ಇರ್ತಾವ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಬಲೂಚಿಸ್ತಾನ್ ಭಾರತದಲ್ಲಿ ವಿಲೀನವಾಗಬೇಕಾ ಬೇಡವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.